ಅಣ್ಣವ್ರ ಮುಂದೆ ಡೈರೆಕ್ಟ್ ಆಗಿ ಹಾಡಿದ್ರೆ ಕನ್ನಡ ನಾಡಲು ಮೆಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಶರ್ಮಾ, ಬಾಲು ಶರ್ಮಾ ಅಂತ ಒಬ್ರು ಮ್ಯೂಸಿಕ್ ಡೈರೆಕ್ಟರ್, ಅವರು ಧರ್ಮಸ್ಥಳದ ಕ್ಯಾಸೆಟ್ ಮಾಡಿದ್ರು. ಅದಕ್ಕೆ ವಿಜಯ ನರಸಿಂಹ ಅವರ ಸಾಹಿತ್ಯ, ಬಾಲು ಶರ್ಮಾ ಮ್ಯೂಸಿಕ್, ಶಶಿಧರ್ ಕೊಟ್ಟೆ ಟ್ರ್ಯಾಕ್, ಅಣ್ಣ ಅವರಿಗೆ ಟ್ರ್ಯಾಕ್ ಹಾಡಿದ್ರು. ಅವರು ಮಿಕ್ಸ್ ಮಾಡುವಾಗ ಅದನ್ನು ಫುಲ್ ಕೇಳಿದ್ರು. ಸರಿವಂತ ನಮ್ಮ ಹತ್ರ ಕೇಳ್ತಾ ಇದ್ರು, ತುಂಬಾ ಚೆನ್ನಾಗಿ ಟ್ರ್ಯಾಕ್ ಹಾಡಿದಿರಿ. ಅವ್ರ ಮುಖ ನೋಡುವಾಗ ನಿಮಗೆ ಕಣ್ಣು ಫೇಸ್ ಮಾಡಕ್ ಸಾಧ್ಯ ಇಲ್ಲ. ಮ್ಯೂಸಿಕಲ್ ನಾಲೆಡ್ಜ್ ಹೆಂಗಿತ್ತು ಅಣ್ಣವ್ರದ್ದು? ನಾನು ಹೇಳೋದಾದ್ರೆ ಅವರ ಮ್ಯೂಸಿಕ್ ಅಲ್ಲಿ ಕೂಡ ಸಾರ್ವಭೌಮರು. ಅವರು ನಟ ಸಾರ್ವಭೌಮರು ಮಾತ್ರ ಅಲ್ಲ, ಸಂಗೀತ ಸಾರ್ವಭೌಮರು ಕೂಡ. ಅವರು ಚೆಲುವೆಯ ನೋಟ ಚೆನ್ನ, ಒಲವಿನ ಮಾತು ಚೆನ್ನ, ಮಲ್ಲಿಗೆ ಹೂವೇ ನಿನ್ನ ನಗುವು ಇನ್ನು ಚೆನ್ನ, ಸಗಮದಪ ಎಂತ. ಅವರು ರಂಗಭೂಮಿಯಿಂದ ಬಂದರು, ರಂಗಗೀತೆಗಳನ್ನ ಹಾಡಿ ಬಂದರು. ಕ್ಲಾಸಿಕಲ್ ಬಂದ್ರೆ ನಾದಮಯ ಹೇಗೆ ಹಾಡ್ತೀರಿ? ನಾದಮಯ ತೋಡಿ ರಾಗ ಹಾಡೋದು ಸುಲಭನಾ? ಒಂದು ತೋಡಿ ರಾಗ ಚೆನ್ನಾಗಿ ಹಾಡಿದಂದ್ರೆ ಅವರು ಸಂಗೀತ ಸರಿಯಾಗಿ ತಿಳ್ಕೊಂಡವ್ರ ಲೆಕ್ಕ. ನಾದಮಯ ನಾದಮಯ. ಸರಿ, ದಾಸ ಸಾಹಿತ್ಯದ ಮೇಲೆ ಇಂಟ್ರೆಸ್ಟ್ ಬಂದಿದೆ ಹೆಂಗೆ? ದಾಸ ಸಾಹಿತ್ಯ ನಂದು ಒಂದು ನನ್ನ ಎಲ್ಲಾ ಕಚೇರಿಗಳಲ್ಲೂ, ಯಾವುದೇ ಈವನ್ ಮದುವೆ ಮನೆ ಪ್ರೋಗ್ರಾಮ್ ಅಲ್ಲಿ ಕೂಡ ಕೆಲವಾದ್ರೂ ದಾಸರ ಪದ ಹಾಡಿ. ಯೇಸುದಾಸ್ ಅವ್ರು ಮೀಟ್ ಆದ್ರೆ ಸರ್? ಯೇಸುದಾಸ್ ಅವರು ನನಗೆ ಈ ಬಾನುಮುಳ್ಳಿನ ಮೀಟ್ ಆಗಿದಾಗ ಆಗಲಿಲ್ಲ ನನಗೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಕಡೆ ಅವರು ಉಳ್ಕೊಂಡಲ್ಲಿ ಹೋಗಿ ವಿಶ್ ಮಾಡಿ, ಅವ್ರಿಗೆ ಸಂಗೀತ ಕಂಪನಿಯಲ್ಲಿ ಇದ್ದಾಗಲೇ ಅದು ಅವ್ರಿಗೆ ಒಂದು ಬುಕೆ ಕೊಟ್ಟು 2 ಸಾಲ ಹಾಡಿ ಗುಡ್ ವಾಯ್ಸ್ ಅಂತ ಹೇಳಿ ಸಾಕು ನನಗೆ. ಗಾಡ್ ಬ್ಲೆಸ್ ಯು ಅಂತ ಹೇಳಿಬಿಟ್ಟು ಅದು ಆ ಥರ ಹೆಚ್ಚೊತ್ತು ಅವ್ರಿಗೆ ಅವ್ರ ಜೊತೆ ಇಂಟರಾಕ್ಟ್ ಆಗುವಷ್ಟು ನನಗೆ ಟೈಮ್ ಸಿಗಲಿಲ್ಲ. ಅಣ್ಣವ್ರ ಮುಂದೆ ಡೈರೆಕ್ಟ್ ಆಗಿ ಹಾಡಿದ್ರೆ ಅಂದ್ರೆ ಅದು ಸ್ಟೇಜ್ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ, ಅದನ್ನ ಹೊರತುಪಡಿಸಿ ನನಗೊಂದು ಅವಕಾಶ ಆಯ್ತು. ಒಬ್ರು ಇವರು ಶರ್ಮಾ, ಬಾಲು ಶರ್ಮಾ ಅಂತ ಒಬ್ರು ಮ್ಯೂಸಿಕ್ ಡೈರೆಕ್ಟರ್, ಅವರು ಧರ್ಮಸ್ಥಳದ ಕ್ಯಾಸೆಟ್ ಮಾಡಿದ್ರು. ಅದಕ್ಕೆ ವಿಜಯ ನರಸಿಂಹ ಅವರ ಸಾಹಿತ್ಯ, ಬಾಲು ಶರ್ಮಾ ಮ್ಯೂಸಿಕ್, ಶಶಿಧರ್ ಕೊಟ್ಟೆ ಟ್ರ್ಯಾಕ್ ಹಾಡೋದು. ಅಣ್ಣ ಅವರಿಗೆ ಟ್ರ್ಯಾಕ್ ಹಾಡಿದ್ದಾನೆ. ಅವರು ಮಿಕ್ಸ್ ಮಾಡುವಾಗ ಅದನ್ನು ಫುಲ್ ಕೇಳಿದ್ರು. ಆಗ ಸರಿವಂತ ನಮ್ಮ ಹತ್ರ ಕೇಳ್ತಾ ಇದ್ರು, ತುಂಬಾ ಚೆನ್ನಾಗಿ ಟ್ರ್ಯಾಕ್ ಹಾಡಿದಿರಿ. ಅವ್ರ ಮುಖ ನೋಡುವಾಗ ನಿಮಗೆ ಕಣ್ಣು ಫೇಸ್ ಮಾಡಕ್ ಸಾಧ್ಯ ಇಲ್ಲ. ಅಂತ ದೇವರೇ ಒಂದು ನಿತ್ತಾಗೆ ಅಣ್ಣವ್ರದಲ್ಲಿ. ಅವ್ರಿಗೆ ಮ್ಯೂಸಿಕಲ್ ನಾಲೆಡ್ಜ್ ಹೆಂಗಿತ್ತು ಅಣ್ಣವ್ರದ್ದು? ನಾನು ಹೇಳೋದಾದ್ರೆ ಅವರ ಮ್ಯೂಸಿಕ್ ಅಲ್ಲಿ ಕೂಡ ಸಾರ್ವಭೌಮರೇ. ಅವರು ನಟ ಸಾರ್ವಭೌಮರು ಮಾತ್ರ ಅಲ್ಲ, ಸಂಗೀತ ಸಾರ್ವಭೌಮರು ಕೂಡ. ಅವರು ಎಂತ, ಅವರು ರಂಗಭೂಮಿಯಿಂದ ಬಂದರು, ರಂಗಗೀತೆಗಳನ್ನ ಹಾಡಿ ಬಂದರು. ಅಂಡ್ ಈ ನೋಸ್ ಕ್ಲಾಸಿಕಲ್ ಬಂದ್ರೆ ನಾದಮಯ ಹೇಗೆ ಹಾಡ್ತೀರಿ? ನಾದಮಯ ತೋಡಿ ರಾಗ ಹಾಡೋದು ಸುಲಭನಾ? ಒಂದು ತೋಡಿ ರಾಗ ಚೆನ್ನಾಗಿ ಹಾಡಿದಂದ್ರೆ ಅವರು ಸಂಗೀತ ಸರಿಯಾಗಿ ತಿಳ್ಕೊಂಡವ್ರ ಲೆಕ್ಕ. ನನಗೆ ಬಹಳ ಆಶ್ಚರ್ಯ ಅನ್ಸೋದು, ಮತ್ತೆ ನಾನು ಸುಮಾರು ಜನರಿಗೆ ಹೇಳೋದು, ಈ ನಮ್ಮಲ್ಲಿ ಭಜನೆ ಎಲ್ಲ ಮಾಡ್ತಿರ್ತಾರಲ್ಲ, ಭಕ್ತಿ ವಿಪರೀತ ಇರುತ್ತೆ, ಆದ್ರೆ ಸಾಹಿತ್ಯ ಅಪಭ್ರಂಶ ಆಗ್ಬಿಟ್ಟಿರುತ್ತೆ. ಅಪಭ್ರಂಶ ಎದಕ್ಕೆ ಅಂತಂದ್ರೆ ಹಾಡುವ ಭರದಲ್ಲಿ, ಆ ಭಕ್ತಿಯ ಭರದಲ್ಲಿ ಸಾಹಿತ್ಯ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಿಟ್ಟಿರುತ್ತೆ. ಅದ ನೀವು ಒಂದು ಗಂಟೆ ಬೇಕಾದ್ರೆ ಮಾಡ್ಬೋದು. ಸಾಹಿತ್ಯಗಳ ತಪ್ಪುಗಳ ಬಗ್ಗೆ ಇನ್ನೊಂದ್ಸಲ ಮಾಡೋಬೇಕಾದ್ರೆ ಎಷ್ಟು ಜನ ತಪ್ಪು ಹೇಳ್ತಾರೆ. ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ್ಲ ಹೆಮ್ಮಯ್ಯ ಗಣನಾಥನೆ. ಈಗ ನೀವು 8 ಜನ ಕಮ್ಮಗೊಲ್ಲನ ಅಂತ ಹೇಳೋರು ಇದ್ದಾರೆ. ಕಮ್ಮಗೊಲ್ಲನ ವೈರಿ ಸುತನಾದ ಕಮ್ಮಗೋಲ ಅಂದ್ರೆ ಮನ್ಮಥ. ಕಮ್ಮಗೋಲನ ವೈರಿ ಯಾರು? ಶಿವ. ಸುತನಾದ ಶಿವನ ಮಗ ಗಣೇಶ. ಹೆಮ್ಮಯ್ಯ, ಅದು ಹಿರಿದು ಮೈ ಹೆಮ್ಮಯ್ಯ ಅಂತ ಹೇಳ್ತಾರೆ ಅದನ್ನು. ಹೆಮ್ಮಯ್ಯ ವಿದ್ಯಾಭೂಷಣ ಹಾಡಿದ ನೋಡಿ, ಪರ್ಫೆಕ್ಟ್ ಹಾಡಿದ್ದಾರೆ ಅವರು. ಹೆಮ್ಮಯ್ಯ ಅಂದ್ರೆ ದೊಡ್ಡ ಮಯ್ಯ. ಹೆಮ್ಮಯ್ಯ ಹೆಮ್ಮೈ ಅಂದ್ರೆ ಹಿರಿದು ಮೈ ಹೆಮ್ಮೈ ಅಂತ. ಅದು ದೊಡ್ಡ ಮೈ ಉಳ್ಳವ. ಕಮ್ಮಗೋಲನ ವೈರಿದು ಚೆನ್ನಾಗಿ ಸಾಹಿತ್ಯ ಅದು ನೋಡಿ, ಅಪಚಾರ ಮಾಡಿ. ಇನ್ನು ದೊಡ್ಡ ದೊಡ್ಡ ವಿದ್ವಾಂಸರು ಕೆಲವು ಮಿಸ್ಟೇಕ್ ಮಾಡ್ತಾರೆ. ಪುರಂದರ ವಿಠಲ ಅನಾಥ ಬಂಧು ಅಂತ ಇಟ್ಕೊಳ್ಳಿ. ಅನಾಥ ಬಂದಾಗ ಇವರಿಗೆ ಲಹರಿ ಬಂದ್ಬಿಡ್ತು, ಅನಾಥ ಅಂತ ನಿಲ್ಸಿ ಆಲಾಪ. ಪುರಂದರ ವಿಠಲ ಅನಾಥ ಅನಾಥ ಬಂಧು ಅಲ್ಲೋದು, ಬಂಧು ಇಲ್ಲ ಬಂದು ಆಮೇಲೆ ಹೇಳುದು. ಅದು ಸಾಹಿತ್ಯ ಗಮನ ಕೊಡು. ಎಷ್ಟೇ ದೊಡ್ಡ ವಿದ್ವಾಂಸರಾದ್ರು ವಿಪರೀತ ಸಂಗೀತಕ್ಕೆ ಗಮನ ಕೊಟ್ಟರೆ ಎಲ್ಲೂ ಸಾಹಿತ್ಯ ಸ್ಯಾಕ್ರಿಫೈಸ್ ಆಗಬಾರ್ದು. ಅದು ದೇವರ ನಾಮಗಳಲ್ಲೂ ಆಗಿದೆ, ಭಾವಗೀತೆಗಳಲ್ಲೂ ಆಗಿದೆ, ಫೋಕಲ್ಲೇ ಆಗಿದೆ, ಎಲ್ಲದಕ್ಕೂ ಆಗಿದೆ ಮಿಸ್ಟೇಕ್ಸ್. ಸರ್, ಈಗ ನೀವು ಬೀಂಗ್ ಸಿಂಗರ್ ಆಗಿ ಸಾಹಿತ್ಯವನ್ನ ಅರಿತುಕೊಂಡು ಹಾಡುವಾಗ ಆ ಹಾಡು ಬಹಳ ಅದ್ಭುತವಾಗಿ ಬರುತ್ತೆ, ಅಂದ್ರೆ ಅದ್ರ ಔಟ್ಪುಟ್ ಅದ್ಭುತವಾಗಿ ಬರುತ್ತೆ ಅಂತ ಹೇಳ್ತಾರೆ. ಹೌದು, ನಿಜನಾ?
ಯಾಕಂದ್ರೆ ಸಾಹಿತ್ಯನೇ ಗೊತ್ತಿಲ್ಲ, 100 ಸಾಹಿತ್ಯವನ್ನ ಅರ್ಥೈಸಿಕೊಳ್ಳದೆ ಹಾಡೋರಿದ್ದಾರೆ, ಉದಾಹರಣೆ ಅವಾಗ ಫೀಲ್ ಬರಲ್ಲ. ಸಾಹಿತ್ಯವನ್ನು ನೀವು ಎಷ್ಟು ಅನುಭವಿಸ್ತೀರೋ ಅಟ್ಲೀಸ್ಟ್ ಅದರ ಭಾವಾರ್ಥ ಆದರೂ ನಿಮಗೆ ಕರೆಕ್ಟಾಗಿ ಆ ಮೂಡು ತಿಳ್ಕೊಳ್ಬೇಕು. ಈಗ ನೀವು ಟ್ಯೂನ್ ಮಾಡೋದ್ರಲ್ಲಿ ಅಷ್ಟೇ, ಟ್ಯೂನ್ ಮಾಡುವಾಗ ಯಾವುದೋ ರಾಗಕ್ಕೆ ಯಾವುದೋ ರಾಗ ಅದ್ಭುತವಾಗಿರ್ತದೆ, ಸಾಹಿತ್ಯ ಅಲ್ಲಿ. ಉದಾಹರಣೆಗೆ ಈಗ ಪಾಪ್ಯುಲರ್ ಎಷ್ಟು ಒಂದು ಹಾಡು ಹೇಳಿಬಿಡ್ತೀನಿ ನೀನು. ಯಮನೆಲ್ಲು ಕಾಣನೆಂದು ಕೇಳಬೇಡ, ಯಮನೆ ಶ್ರೀರಾಮನು ಸಂದೇಹ ಬೇಡ. ಇದು ಟ್ಯೂನು. ಸಾಹಿತ್ಯಕರಿಗೆ ಏನಾದರೂ ಮ್ಯಾಚ್ ಆಗಿ, ಇದು ಪಾಪ್ಯುಲರ್ ಸಾಂಗ್ ಇದೀಗ, ನಾನು ಇದನ್ನೇ ಹೇಳ್ತೀನಿ. ಟ್ಯೂನ್ ಮ್ಯಾಚ್ ಆಗಲ್ಲ ಅಂತೀರಿ? ಹೇಗೆ ಮ್ಯಾಚ್? ಯಮನೆಲ್ಲೂ ಕಾಣದೆ ಹೇಳುವ ಯಮನೇ ಶ್ರೀರಾಮನ ಆ ಫೋರ್ಸ್ ಬೇಕಲ್ಲ ಅದರಲ್ಲಿ. ಶಿವರಂಜನಿ ರಾಗ ಅದಕ್ಕೆ ಸೂಟ್ ಆಗ್ತದ? ಯಮನೆಲ್ಲೂ ಕಾಣಬೇಕು, ಬೇರೆ ಟೈಪ್ ಮಾಡ್ಬೋದಲ್ಲ. ಯಮನೆಲ್ಲೂ ಕಾಣನೆಂದು ಕೇಳಬೇಡ, ಯಮನೆ ಶ್ರೀರಾಮನು ಸಂದೇಹ ಬೇಡ ಮಾಡ್ಬೋದಲ್ಲ. ಅಥವಾ ಯಾವ್ದಾರೆ ಆಟಾಣ, ಇದು ಫೋರ್ಸಿಗೆ ಸರಿಯಾಗಿದೆ ಅದು. ಯಮನೆಲ್ಲೂ ಕಾಣನೆಂದು ಶಿವರಂಜನಿ ತಿಳಿಯದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿ, ಅಲ್ಲಿಗೆ ಸೂಟ್ ಆಗತ್ತೆ ಸ್ವಾಮಿ ಅದು. ಇಲ್ಲಿಗೆ ಸೂಟ್ ಆಗಲ್ಲ. ಆರು ಸಂಗಡ ಬಾಗೋರಿ ನೋಡಿ ಶಿವರಂಜನಿ. ನಾರಾಯಣನ ನಾಮ ನೆರೆಬಾಗುವುದಲ್ಲದೆ ಆರು ಸಂಗಡ ಬಾಹೋರಿಲ್ಲ. ನಾರಾಯಣನ ನಾಮ ನೆರೆಬಾಗುವುದಲ್ಲದೆ ಆರು ಸಂಗಡ ಬಾಹೋರಿಲ್ಲ. ಅದ್ಭುತ ಸೂಟ್ ಆಗೋದಿಲ್ಲ ಇದು? ಕಾಣನೆಂದು ಶಿವರಂಜನಿ ಅದ್ಭುತ ಆಡಿಬಿಟ್ರು ಗಾಯಕರು, ವಿದ್ವಾಂಸರು, ಸಾಹಿತ್ಯ ದೇವರೇ ಗತಿ. ಆನ್ ವೆರಿ ರಿಕ್ವೆಸ್ಟ್ ನೋಟ್. ಇದು ಎಲ್ಲ ಹೆಚ್ಚಿನವರು ಹಾಡೋದು ಇದೇ ರಾಗದಲ್ಲಿ. ಈಗ ಇದನ್ನು ಹೆಚ್ಚಿನ ಕ್ಲಾಸಿಕಲ್ನವರು ಹಾಡೋದು ಇದೇ ರಾಗದಲ್ಲಿ. ತಪ್ಪ ಸರಿ ನೀವೇ ವಿಮರ್ಶೆ ಮಾಡ್ಕೊಂಡು, ನಾನು ತಪ್ಪಿದ್ರೆ ಕ್ಷಮಿಸಿ, ಅಷ್ಟೇ ಹೇಳೋದು. ಅಂದ್ರೆ ಈ ತರದ ಸಾಹಿತ್ಯಗಳನ್ನ ಅರ್ಥ ಮಾಡ್ಕೊಂಡು ಹಾಡೋದ್ರಿಂದ ಸಿಂಪಲ್ ನೋಡಿ. ಇಲ್ಲಿ ಉದಾಹರಣೆಗೆ ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ, ಸರಿ ಅದನ್ನ ನೀವು ಚಿಂತೆ ಯಾಕೆ ಮಾಡ್ತಿದ್ದೆ ಅಂತ ತೀರಾ ಕೋಪ ಇದು ಬೇರೆ ದಾರಿಲೂ ಹಾಡಬಾರ್ದು. ಚಿಂತೆ ಯಾಕೆ ಮಾಡ್ತಿದ್ದ ಒಂದು ಉತ್ಸಾಹ ಮೂಡು ಕೊಡ್ಬೇಕು. ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ, ಚಿನ್ಮಯನಿದ್ದಾನೆಗೆ ಸ್ಟ್ರೆಸ್ ಅಲ್ಲಿ ಚಿನ್ಮಯನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಶಿವರಂಜನಿ ಇದು ಹಾಡೋ ಶೈಲಿ. ಚಿನ್ಮಯನ್ ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ, ಗೌರಿ ಕಾಂತನಿದ್ದಾನೆ. ಚಿಂತ್ಯಾಕೆ ಮಾಡು ಶಿಲೆಗಳು ಸಂಗೀತವ. ಈ ರಾಗದ ಸ್ಟಾರ್ಟಿಂಗಲ್ಲಿ ಹಾರ್ಮೋನಿಯಲ್ಲಿ ಸ್ವರಗಳು ಕಲಿಬೇಕಾದ್ರೆ ಇನ್ನೂ ನೆನಪಾಗಿದ್ದಾವೆ. ಇದು ನೀವು ಹೇಳಿದ್ರೆ ಹಾರ್ಮೋನ್ ಇಟ್ಕೊಂಡು ಸ್ವರ ಅಭ್ಯಾಸ ಮಾಡೋದು. ಸ್ವರಗಳ ಜ್ಞಾನ ಮುಖ್ಯ ಮುಖ್ಯ ಮುಖ್ಯ. ನಾವು ಏನು ಹಾಡ್ತೀವೋ ಅದನ್ನ ಸ್ವರಗಳಲ್ಲಿ ಹೇಳಲಿಕ್ಕೆ ಬರಬೇಕು ನಿಮಗೆ. ಇಟ್ ಈಸ್ ಎ ನೊಟೇಷನ್. ಸ್ವರ ಜ್ಞಾನ, ಸ್ವರಗಳ ಜ್ಞಾನ. 12 ಸ್ವರಗಳ ಒಂದು ಮಾಯಾಲೋಕ ಸಂಗೀತ. ಸಪ್ತ ಸ್ವರಗಳು ಒಂದು ಆಕ್ಟೇವಲ್ಲಿ 12 ಸ್ವರ ಆಗತ್ತೆ ಅಲ್ವಾ? ಸಾ ರೀ 2 ಇದೆ, ಗಾಗ 2 ಇದೆ, ಮಾಮ ರಿಗಮದನ ಇಂಟು 2 10 ಸಾಪ ಪ್ರಕೃತಿ ಸ್ವರ ಒಂದು ಆಕ್ಟೇವಲ್ಲಿ. ಅದು ತುಂಬ ದೊಡ್ಡ ವಿಷಯ. ಅದು ಇನ್ಫಿನಿಟ್ ಆಕ್ಟಿವ್ಸ್. ಎಷ್ಟು ಸ್ಥಾಯಿ ಇರು, ಮಂದ್ರ, ಮಧ್ಯ ತಾರ, ಅತಿತಾರ, ಎಷ್ಟು ಇದೆ. ಜೇಸಸ್ ಬಾಲನಹಳ್ಳಿ ಇಂಥವರೆಲ್ಲ ಟಾಪ್ ರೇಂಜ್ ಅದನ್ನು ಮುಟ್ಟಿ ಅದನ್ನ ಮೇಲೆ ಹೋಗ್ತಾರೆ, ಕೆಳಗಿನ ಸಹ ಎಲ್ಲ ಹಿಡಿತಾರೆ. ಅವರವರ ಕೆಪಾಸಿಟಿ ಅನ್ಬೋದು. ಅವ್ರು ಮಾತ್ರ ಅಂತಲ್ಲ ಹೇಳಿದ್ದಾನೆ. ಈ ಸ್ವರಜ್ಞಾನ ಎಷ್ಟೋ ಜನರಿಗೆ ಸ್ವರಜ್ಞಾನ ಇಲ್ಲ. ಸ್ವರಜ್ಞಾನ ಬರಬೇಕು. ನಾನು ಅವ್ರಿಗೆ ಎಷ್ಟು ಹೇಳ್ತೇನೆ, ನಿಮಗೆ ಹಾಡೋದು ಚೆನ್ನಾಗಿ ಹಾಡ್ತಾ ಇದ್ದೀರಿ, ತುಂಬ ಚೆನ್ನಾಗಿ ಹಾಡ್ತಾ ಇದ್ದೀರಿ. ಕೇಳಿದ ಒಂದು ಕೇಳಿ ನೀವು ಹಾಡೋದು ಬೇರೆ, ಅದು ಏನು ಅಂತ ತಿಳ್ಕೊಂಡು ಹಾಡೋದು ಬೇರೆ. ಫಾರ್ ಎಕ್ಸಾಂಪಲ್, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಾಹಿತ್ಯ ಮಾಡ್ತು, ಸ್ವರ ಟ್ಯೂನ್ ಅದೇ ಆಯಿತು. ಸಾರಿ ನಿ ಸರಿ ಪ ಮರಿ ರೀ ಸಾ ಇಲ್ಲಿದೆ, ರೀ ಇಲ್ಲಿದೆ, ಮಾ ಇಲ್ಲಿದೆ, ಪಾನಿ ಸಾನಿ ಬಮರಿ ಸ್ಕೇಲ್, ನಿ ಸರಿ ಮ ಪನಿ ಬಮ ಪನಿ ಬಮರಿ ಬಮರಿ ಮರಿ ರಿ ಸಾ ಎಸೋ ಕಾಯಂಗಳ ಅದೇ ಮರಿ. ಭಾಗ್ಯದ ಬಳಿಗಾರ ಸಾರಿ ನಿ ಸರಿ ಮ, ಐ ಆಮ್ ಲ್ಯಾಂಡಿಂಗ್ ಆನ್ ಮಾ ಹೋಗಿ ಬಾ ಪಾಮರಿ ಸರಿ ನೀ.
ಬ್ಯೂಟಿ. ಇದು ಅಂದ್ರೆ ನಾವು ಕೇಳೋರಿಗೆ ಜಸ್ಟ್ ವಿ ವಿಲ್ ಲಿಸನ್ ಅಂಡ್ ಎಂಜಾಯ್, ಬಟ್ ಇದ್ರ ಹಿಂದೆ ಎಷ್ಟು ಮ್ಯಾಥಮೆಟಿಕ್ಸ್ ಇದು ಕರ್ನಾಟಕಲ್ಲಿ ಮಾತ್ರ ಇದು 16 ಸ್ವರ ಆಗುತ್ತೆ. ಅದು ಮೂಲ ಇರೋದು 12. ಹಿಂದೂಸ್ತಾನಿ 12 ಯೂಸ್ ಮಾಡೋದು. ಕರ್ನಾಟಕದಲ್ಲಿ ಕಟಪಯಾದಿ ಸಿಸ್ಟಮಿಗೋಸ್ಕರ, ಮೇಳಕರ್ತ ಸಿಸ್ಟಮಿಗೋಸ್ಕರ 72 ಮೇಳಕರ್ತಕ್ಕೆ ಅನುಕೂಲ ಆಗುವಾಗ 16 ಸ್ವರ ಮಾಡ್ತಾರೆ. ಅದು ಬಿಟ್ಟರೆ ಎಲ್ಲ ಸಿಸ್ಟಮಲ್ಲಿ ಇರೋದು 12 ಸ್ವರಗಳು. ಈ 12 ಸ್ವರಗಳು ನೀವು ನಿಮ್ಮದಾಗಿಸಿಕೊಳ್ಳಬೇಕು. ಹೇಗೆ? ಒಂದೊಂದೇ ಸ್ವರದ ಸ್ಥಾನ ಹೇಗೆ ಬರುತ್ತೆ ಕಲ್ಪನೆ ಮನಸ್ಸಿಗೆ ತಗೊಳ್ಬೇಕು. ಇದು ಸುಲಭದಲ್ಲಿ ಬರೋದಿಲ್ಲ. ಇದು ತಪಸ್ಸು. 1 ವರ್ಷ ಆದರೂ ನೀವು ಹಾರ್ಮೋನಿಯನಲ್ಲಿ ಇಟ್ಟುಕೊಂಡು ಪ್ರಾಕ್ಟೀಸ್ ಮಾಡೋದು, ಧ್ಯಾನ ತಪಸ್ಸು. ಇದು ಸರ್ ಅದು ಹೇಗೆ ಗೊತ್ತಾಗೋದಿಲ್ಲ. ಗೊತ್ತಾಗ್ಲಿಕ್ಕೆ ನೀವು ಅಭ್ಯಾಸ ಮಾಡಿದ್ರೆ ಗೊತ್ತಾಗೋದು. ಒಂದು ಅಡಿಗೆ ಕಲಿಬೇಕಾದ್ರೆ ಅಷ್ಟು ಸುಲಭ ಇದೆಯಾ? ಶಾರ್ಟ್ಕಟ್ಟಲ್ಲಿ ಸಿಗ್ತದ ವೈದ್ಯ? ಅದು ನಾನು ಅದಕ್ಕೆ ಯಾಕೆ ಹೇಳಿದೆ, ಈ ಶಿವರಂಜನ ಬಂದಾಗ ಅದೇ ನೆನಪಾಯ್ತು. ಸಾರಿ ಗಪ ಅವ್ನು ನುಡಿಸೋದು, ಸಾರಿ ಗಪ ಯಾವ ಹಾಡು, ಜಾನೇ ಕಹ ದಸಾರಿಗ. ಓ ಮೇಲೆ ಹೋಯ್ತಾನೆ ಗಾ, ಓ ಅದು ಅಂತ ಸಾಧಾರಣ ಗಾಂಧಾರ ಮೈನರ್. ಓ ಗಾ 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 ದೊಡ್ಡ ಗಾಯ್ತು, ಗಾ 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 ದೊಡ್ಡ ಗಾಯ್ತು, ಮಾ ಮಾ ಪ್ರತಿಮ ಪಾ. ಈ ಸ್ವರಗಳ ಜನ ಬರಬೇಕು, ಚೆಲ್ಲಾಟ ಆಡ್ಬೇಕು. ಪಂಚಮ ವೇದ ಪಾಪಮನೀಗ ಐ ಆಮ್ ಲ್ಯಾಂಡಿಂಗ್ ಆನ್ ಗಾ, ಪ್ರೇಮದ ನಾದ ರಿಗರಿ ಸರಿ ಸಾ. ಈ ಸ್ವರಜ್ಞಾನ ನೀವು ಕಲ್ತ್ಕೊಳ್ಳೋದು ಏನು ಬ್ರಹ್ಮವಿದ್ಯೆ ಅಲ್ಲ. ನೀವೇನು ಮಾಡ್ಬೇಕಂದ್ರೆ ಒಂದು 6 ತಿಂಗಳು 1 ವರ್ಷ ಹಾರ್ಮೋನ್ ಇಟ್ಕೊಂಡು ಭಕ್ತಿಯಲ್ಲಿ ಪ್ರಾಕ್ಟೀಸ್ ಮಾಡಿ. ನೀವು 12 ಸ್ವರಗಳನ್ನ ನಿಮ್ಮದಾಗಿಸಿಕೊಂಡ್ರೆ ನಿಮ್ಮ ಸಂಗೀತ ಲೆವೆಲ್ ಇಲ್ಲಿ ಕೊಡ್ತೀರಿ. ನಿಮಗೆ ಬೇಕಾದಾಗ ಮನೋಧರ್ಮ ಬರಬೇಕು. ಮತ್ತೆ ಒಂದೊಂದು ರಾಗ ತಗೊಂಡು ಪ್ರಾಕ್ಟೀಸ್ ಮಾಡಿ. ಸ ಗ ಮದ ನಿ ಸಾ ನಿ ದ ಮ ಗ ಸ ಹಿಂದೋಳ ಮಾಲ್ಕೌನ್ಸು ಹಿಂದೂಸ್ತಾನಿಯಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಇದು ಮಕ್ಕಳಿಗೆ ಹೇಳೋದು. ಸ ಗ ಮ ಗ ಮದ ಮದನಿ ದ ನಿ. ಸಿಂಪಲ್ ಬೇಟರ್ ಪರ್ಮಿಟೇಷನ್ ಕಾಂಬಿನೇಷನ್ ಅದೆಲ್ಲ ಸರಳ ವರ್ಷ ಜಂಟಿ ವರ್ಷ ಮಾಡೋದು ಎಲ್ಲ ಗೊತ್ತಾಯ್ತು ನಿಮಗೆ. ಆ ಕರೆಂಟ್ ಮಾಡ್ಕೊಂಡು ಹೋದ್ರೆ ನಿಮಗೆ ಒಂದು ರಾಗದಲ್ಲಿ ಎಲ್ಲ ರಾಗದಲ್ಲಿ ನಿಮಗೆ ಹಾಡಲಿಕ್ಕೆ ಒಂದು ಹೆಚ್ಚಿನ ರಾಗ. ಮೈನ್ ಕ್ಲಾಸಿಕಲ್ ಕಲ್ತವರು ಕೂಡ ಸ್ವರಜ್ಞಾನ ಇರುತ್ತೆ ಅಂತ ಹೇಳೋ ಭ್ರಮೆ ಇಲ್ಲ. ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಇದು. ಬೈಯಾರ್ಟು ಬೇರೆ, ವರವೀನಾ ಗ ಪ ಪಾಲಿ ಬರ್ಕೊಂಡಿದೆ. ಆ ಮೋಹನದಲ್ಲಿ ವಿಸ್ತಾರ ಮಾಡ್ಲಿಕ್ಕೆ ಬರೋರಿಗೆ ಗಪ ದಸ ದಸ ಗರಿ ಗಪ ದಸ ದಸ ಧರಿ ಜದ ದಸ ಧರಿ ದರಿ ಗಪ ರಿ ಗರಿ ಸರಿ ದದ ಬರ ಗಪ ಗರಿ ಜೇನಿನ ಹೊಳೆ. ಎಂಥ ಶ್ರೀಮಂತನಂತನು ಮೆಲ್ಲ ಮೆಲ್ಲನೆ ಬಂದನೆ ಗಪ ಗಪರಿ ಅಲ್ಲಲ್ಲೇ ಇರುತ್ತೆ ಗಪರಿ ಸದಾ ಸಾರಿಗ. ಇದು ಹೇಳಿಕ್ಕೆ ಬರಬೇಕು ಅಂತ ಹೇಳೋದು ನಾನು. ಫ್ಲೂಟ್ ನಾವು ಏನ್ ನುಡಿಸ್ತಾನೆ ಸ್ವಾಮಿ? ಸ್ವರಗಳಲ್ವಾ. ಅವ್ನು ಮೆಲ್ಲ ಮೇಲೆ ತಿಳ್ಕೊಂಡು ಸ್ವರಗಳನ್ನ ನುಡಿಸೋದು. ಹಾರ್ಮೋನ್ ಏನ್ ಮಾಡ್ತಾನೆ? ಸ್ವರಗಳು ನುಡಿಸ್ತಾನೆ. ವಯಲಿನ್ ಅವನು ಸ್ವರಗಳು ನುಡಿಸ್ತಾನೆ. ನಾವು ವೋಕಲಿಸ್ಟ್ ಸಾಹಿತ್ಯ ಆಡೋ ಭಾಗ್ಯ ಸಿಕ್ಕಿದ್ರು. ಅದು ಏನು, ವಾಟ್ ಇಟ್ ಈಸ್ ಇನ್ ನೊಟೇಷನ್, ಯು ಟೆಲ್ ಮಿ. ಇದು ಸಂಗೀತದ ಮೂಲ ಜ್ಞಾನ. ಇದು ಯಾರು ಎಷ್ಟೋ ಜನ ಗುರುಗಳು ಹೇಳ್ಕೊಡೋಲ್ಲ, ಒಂದು ಇಷ್ಟರಲ್ಲಿ ಹೇಳಿಕೊಡ್ತಾರೆ, ಇದು ಮಾಡ್ತಾರೆ. ಸ್ವರಗಳ ಜ್ಞಾನದ ಬಗ್ಗೆ ನಾವು ಮೇಯ್ನ್ ಫೋಕಸ್ ಮಾಡಬೇಕು. ಸ್ವರಗಳ ಜ್ಞಾನ ಮೇಲೆ ಮತ್ತು ತಾಳ ಎಲ್ಲವೂ ಬೇಕು, ಎಲ್ಲವೂ ಪರ್ಫೆಕ್ಟಾಗಿ ಕೂಡಿ ಬರಬೇಕು. ಸಂಗೀತ ಬಹಳ ಕಷ್ಟ ಸ್ವಾಮಿ, ಬಹಳ ಕಷ್ಟ ಇದೆ, ಸುಲಭ ಇಲ್ಲ ಅದು. ಸುಲಭ ನಮಗೆ ನಿಜವಾಗಿ ಹೇಳ್ತೀನಿ, ಸಂಗೀತದಲ್ಲಿ ಸಾಧನೆ ಅಂದರೆ ಸ್ವಲ್ಪ ತಿಳ್ಕೊಳ್ತಾ ಆದಾಗೆ ನಮಗೆ ಕಾಣೋದು ಎಷ್ಟಿದೆ. ಸಂಗೀತ ಎಷ್ಟು ದೊಡ್ಡ ಮೇಲಿದೆ, ಎಷ್ಟು ದೊಡ್ಡದಿದೆ ಈ ಕಲೆ. ನಮ್ಗೆ ಎಷ್ಟು ಸಿಕ್ಕಿರೋದು? ಇಷ್ಟೇ ಸಿಕ್ಕಿರೋದು, ಇಷ್ಟೇ. ನಿಮ್ಮಂಥ ಲೆಜೆಂಡ್ಗಳಿಗೆ ಮಾತಾಡಿ ಇಲ್ಲ, ಲೆಜೆಂಡ್ಸ್ ಅಲ್ಲ, ಅಷ್ಟೇ ಇರೋದು ಸರ್. ನಿಜವಾಗಿ ಅಷ್ಟೇ, ಅಷ್ಟು ದೊಡ್ಡದು ಕಲೆ. ನಮಗೆ ಏನಾಗಿದೆ ಈಗ ಈ ಕರಕ್ಕೆಲ್ಲ ಬಂದು ಎಲ್ಲರೂ ಹಾಡೋರಾಗಿಬಿಟ್ಟಿದೆ. ಎಲ್ಲರೂ ಹಾಡೋದೇ, ಅದು ಶ್ರುತಿ ಬೇಕಾರಾಗಿ. ಹಾಡ್ಲಿ ತಪ್ಪಿಲ್ಲ. ಸಮ್ ಆಫ್ ದೆಮ್ ಆರ್ ಸಿಂಗಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಎಷ್ಟು ನಾನು ಯಾರನ್ನ ಇದು ಮಾಡ್ತಿಲ್ಲ. ಅದು ನಮ್ಮ ಖುಷಿ ಏನಂದರೆ ಅಟ್ಲೀಸ್ಟ್ ಸಂಗೀತದೊಂದು ಆಸಕ್ತಿ, ಸಂಗೀತ ಕಾರ್ಯಕ್ರಮಗಳು ಎಲ್ಲ ಕಡೆ ಒಂದು ಜಾಗೃತಿ ಮೂಡಿಸ್ತಾ ಇದೆಯಲ್ಲ, ಅದೇ ಖುಷಿ. ಸಂಗೀತ ಇನ್ನೂ ಉಳ್ಕೊಂಡಿದೆ. ಸಂಗೀತಕ್ಕೆ ಬಿಡಿ, ಅದು ಅಮರ. ಅದು ಸಂಗೀತ ಅಮರ. ಸರ್, ಈ ದಾಸ ಸಾಹಿತ್ಯದ ಮೇಲೆ ಇಂಟ್ರೆಸ್ಟ್ ಬಂದಿದೆ ಹೆಂಗೆ? ಅಂದ್ರೆ ಸುಮಾರು ಒಂದು 5,000 ಕಾರ್ಯಕ್ರಮ ಮಾಡಿದಿರಿ ಅಂತ ಹೇಳಿದ್ರಿ. ನಂದು ಇದರಲ್ಲಿ ದಾಸ ಸಾಹಿತ್ಯ ಕಾನ್ಸೆಪ್ಟ್ ಎಷ್ಟು? ದಾಸ ಸಾಹಿತ್ಯ ನಂದು ನನ್ನ ಎಲ್ಲಾ ಕಚೇರಿಗಳಲ್ಲಿ, ಯಾವುದೇ ಈವನ್ ಮದುವೆ ಮನೆ ಪ್ರೋಗ್ರಾಮ್ ಅಲ್ಲಿ ಕೂಡ ಕೆಲವಾದ್ರೂ ದಾಸರ ಪದ ಹಾಡಿ. ಆಮೇಲೆ ಇನ್ನೂ ಒಂದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಕೇಳಬೇಕು. ವಿಪರೀತ ಸಂಗೀತದ ಸಾಧನೆ ಮಾಡಿರುವಂತ ಸಂಗೀತಗಾರರು ತಮ್ಮ ಸಂಗೀತ ಪ್ರದರ್ಶನವನ್ನ ಬಹಿರಂಗವಾಗಿ ಪ್ರದರ್ಶನ ಪಡಿಸ್ಲಿಕ್ಕೆ ಇಷ್ಟಪಡಲ್ಲ. ತಮ್ಮದೇ ಆದಂತಹ ಒಂದು ಸಾಧನಾ ಮಾರ್ಗವಾಗಿ ಅದನ್ನು ಬಳಸ್ಕೊಳ್ತಾರೆ. ಒಂದು ಸಾಧನೆಯಾಗಿ ಸಾಧನಾ ಮಾರ್ಗಕ್ಕೂ ಒಂದು ಸಾಧನೆಯಾಗಿ ಸಂಗೀತವನ್ನು ಬಳಸ್ಕೊಳ್ತಾರೆ.
ಪ್ರದರ್ಶನ ಪಡಿಸಲ್ಲ, ಅದು ಒಂದು ಮಡಿವಂತಿಕೆ ಸಂಗೀತ ಅಂತ ಹೇಳ್ಬಿಡೋಣ ಅದನ್ನ ಕರೆಕ್ಟ್ ಡೈರೆಕ್ಟ್ ಆಗಿ. ಬಟ್ ಶಶಿಧರ್ ಕೋಟಿಗೆ ಆ ಮಡಿವಂತಿಕೆ ಹತ್ಲಿಲ್ವಾ? ಮದುವೆ ಮನೆಯಲ್ಲಿ ಆಡ್ಬೇಕಾ, ಅಲ್ಲಿ ಆಡ್ಬೇಕಾ? ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕೆಲವು ಜನರಿಗೆ ಮದುವೆ ಮನೆ ಪ್ರೋಗ್ರಾಮ್ ಅಂದರೆ ಅಲ್ಲಿ ಯಾರು ಕೇಳ್ತಾರ್ರಿ, ಅಲ್ಲಿ ಅವ್ರ ಪಾಡಿಗೆ ಡ್ರೆಸ್ ಬಗ್ಗೆ ವಿಮರ್ಶೆ ಮಾಡ್ತಾರೆ, ಅಲ್ಲಿ ಲೋಕಾಭಿರಾಮ ಮಾತಾಡ್ತಾರೆ, ಅದು ಇದು. ನಾನು ಒಪ್ಪೋದಿಲ್ಲ. ನೀವು ಅದು ಮಾತಾಡ್ತಿರ್ಬೋದು ಸ್ವಾಮಿ, ನೀವು ಒಳ್ಳೆ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ, ಒಂದೊಂದು ಹಾಡಲ್ಲೂ ಜನರಿಗೆ ಮುಟ್ಟಬೇಕಾದ್ರೆ ಖಂಡಿತವಾಗಿಯೂ ಅಟ್ಲೀಸ್ಟ್ ಸ್ವಲ್ಪ ಜನ ಆದರೂ ಅದರಲ್ಲಿ ನಿಮ್ಮ ಹಾಡನ್ನು ಕೇಳಿ ಖುಷಿಪಟ್ಟು ಸಂತೋಷಪಟ್ಟು, ನೀವು ಪಬ್ಲಿಕ್ ರೂಮದಲ್ಲಿ 2 ಗಂಟೆ 3 ಗಂಟೆ ನಿಮ್ಮ ಜೊತೆ ಇಲ್ಲದಿರ್ಬೋದು, ಕೇಳಿಕೊಂಡು ಹೋಗುವಾಗ ನಮ್ಮ ಕಾರ್ಡ್ ತಗೊಂಡು ತುಂಬ ಚೆನ್ನಾಗಾಯ್ತು ಸರ್ ಪ್ರೋಗ್ರಾಮ್, ಸಾಕು, ಸಾರ್ಥಕತೆ ನಿಮಗೆ. ಅದು ಅಲ್ಲಿಂದ ನಿಮಗೆ 10 ಪ್ರೋಗ್ರಾಮ್ ಬರುತ್ತೆ. ನೀವು ವೃತ್ತಿಯಾಗಿ ಸ್ವೀಕಾರ ಮಾಡಿದ ಮೇಲೆ ಅಲ್ಲಿ ಹಾಡಲ್ಲ ಇಲ್ಲಿ ಹಾಡಲ್ಲ ಇಲ್ಲವೇ ಇಲ್ಲ, ಜನ ಕೇಳೋರು ಇದ್ದಾರೆ. ಹಾಗಾದರೆ ಚಾಲೆಂಜು ಪಬ್ಲಿಕ್ ಇದು ಮ್ಯಾರೇಜ್ ಪ್ರೋಗ್ರಾಮ್, ಒಂದೊಂದು ಸಾಂಗ್ ಕೂಡ ಹಿಟ್ಟಾಗಿ ಹಾಡಬೇಕಾದ್ರು, ಹಿಟ್ಟಾಗೋ ಥರ ಹಾಡಬೇಕು. ಒಂದೊಂದು ಸಾಂಗ್ ಅಷ್ಟೇ ಹೊತ್ತು ಕೇಳೋದು ಅವ್ರು. ಎಷ್ಟೋ ಜನ ಟೈಮ್ ಇರೋದೇ ಅಷ್ಟೇ ಅವರಿಗೆ, ಒಂದು ಅರ್ಧ ಗಂಟೆ ಇರ್ತಾರೆ ಅಂತ ಇಟ್ಕೊಳ್ಳಿ, ಕ್ಯೂ ಅಲ್ಲಿ ಇರ್ತಾರೆ. ಅಲ್ಲಿಗೆ ಎಷ್ಟು ಜನ, ನಾನು ಮದುವೆ ಪ್ರೋಗ್ರಾಮನ್ನು ಯಾರಾದರೂ ಅದನ್ನು ಒಂದು ಒಂಥರ ನೆಗ್ಲೆಕ್ಟ್ ಮಾಡಿದರೆ ನಾನು ತುಂಬ ಬೇಜಾರಾಗುತ್ತೆ ನನಗೆ ಅದು. ಯಾಕೆಂದರೆ ಅದು ನಮಗೆ ಲೈಫ್ ಕೊಟ್ಟಿದೆ. ಮತ್ತು ಅಲ್ಲೂ ಕೇಳೋರಿದ್ದಾರೆ, ಕೇಳೋರು ಎಲ್ಲ ಕಡೆ. ಕೇಳುವ ಕಿವಿ ಇರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತ ಅಂತ ಹೇಳಿದ್ರೆ, ಕೇಳುವ ಕಿವಿ ಇರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಕೇಳುವ ಕಿವಿ ಇರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತ. ನಿಜ ನಿಸರಿಗ ಸರಿಗ ಸರಿಗ ಮ ಪದ ಮ ನಿಜ ನಿ ದ ನಿ ನಿಜ ನಿಗ ಮ ನಿ ನಿ ದ ದ ದ ಮ ಮ ಮ ಗ ಗ ಗ ಸ ಸ, ಎಲ್ಲೆಲ್ಲೂ ಸಂಗೀತವೇ. ಬ್ಯೂಟಿ ಬ್ಯೂಟಿ ಬ್ಯೂಟಿ. ಕೇಳುವ ಕಿವಿಗಳೆಲ್ಲ ಕಡೆ ಇದೆ. ಕೇಳುವ ಕಿವಿ ಇದ್ದರೆ ನೀವು, ನೋಡುವ ಕಣ್ಣುಗಳಿದ್ದರೆ ನೀವು. ಎಂಥ ಉದಯಶಂಕರ ಸಾಹಿತ್ಯ ಸ್ವಾಮಿ ಇದು. ಆ ಗಾನಗಂಧರ್ವ ಜಯದಾಸ್ ಅವರು ಹಾಡಿದ್ದು, ವಿಜಯ ಭಾಸ್ಕರ್ ಸಾರಮತಿ ರಾಗ ಹಾಕಿದ್ದು, ವಿಷ್ಣುವರ್ಧನನ್ನ ಅಭಿನಯ ಮಾಡಿದ್ದು, ಎವರ್ಗ್ರೀನ್ ಸಾಂಗ್ ಆಗಿದ್ದು. ಇದಲ್ವ ಸಾಹಿತ್ಯ ಸಂಗೀತ ಅಂದರೆ? ಎಲ್ಲ ಕಡೆ ಕೇಳೋರಿದ್ದಾರೆ, ನೀವು ಅದನ್ನು ಕೊಡಿ. ನೀವು ಮದುವೆ ಮನೇಲಿ ಹೋಗಿ ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ಹಾಡಬಾರ್ದು, ಅಲ್ಲಿ ಖುಷಿ ಕೊಡೋ ಹಾಡಬೇಕು. ವಿಜಯ ನರಸಿಂಹರು ಇದೇ ಮಾತಾಡಿದ್ರು, ದೇಹದ ದೂರನಾಥ ಎಷ್ಟು ಹಿಟ್ಟಾಯ್ತು ಅಂದರೆ ಅದನ್ನು ಮದುವೆ ಮನೇಲಿ ಕೇಳ್ತಾ ಇದ್ರು ಕೋಟೆಯವರು ಅಂತೇಳಿ. ದೇಹದಿಂದ ದೂರನಾದೆ ಮದುವೆ ಮನೆಯಲ್ಲಿ ಹಾಡಿದರೆ ಅಪರಾಧ, ಹಾಡ್ಲಿಕ್ಕಿಲ್ಲ, ಹಾಡ್ಲೇಬಾರ್ದು ಅದನ್ನೆಲ್ಲ. ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲನ ಗುಳ್ಳೆ ನಿಜ. ಅವ್ರು ಗಂಡ ಅಂತೆ ಬಾಬಾ, ಅವರು ಅಲ್ಲಿ ಅವರೊಂದು ರೊಮ್ಯಾಂಟಿಕ್ ಫೀಲಿಂಗ್ ಅಲ್ಲಿ ಅವರು ದಾಂಪತ್ಯ ಕಾಲಿಡ್ತಾ ಇದ್ದಾರೆ. ಅಲ್ಲಿ ಹಾಡೋದು ಮದುವೆಯ ಈ ಬಂಧ, ಪಂಚಮ ವೇದ ಪ್ರೇಮದ ನಾದ, ಚೆಲುವೆಯ ಅಂದದ ಮಗಕ್ಕೆ, ಚೆಲುವೆಯ ನೋಟ ಚೆನ್ನ, ಒಲವಿನ ಮಾತು ಚೆನ್ನ, ಮಲ್ಲಿಗೆ ಹೂವೇ ನಿನ್ನ ನಗುವು ಇನ್ನು ಚೆನ್ನ, ಸಗಮದಪ್ಪ. ಇದು ಬೇಕಲ್ಲ ಅಲ್ಲಿ ಮದುವೆ ಮನೆಗೆ. ಯೇಸುದಾಸ್ ಅವರು ಮೀಟ್ ಆದ್ರೆ ಸರ್? ಯೇಸುದಾಸ್ ಅವರು ನನಗೆ ಈ ಬಾಲ್ಮುಳ್ಳಿನ ಮೀಟ್ ಆಗಿದಾಗ ಆಗಲಿಲ್ಲ ನನಗೆ. ಬೆಂಗಳೂರು ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಒಂದು ಕಡೆ ಅವರು ಉಳ್ಕೊಂಡಲ್ಲಿ ಹೋಗಿ ವಿಶ್ ಮಾಡಿ, ಅವ್ರಿಗೆ ಸಂಗೀತ ಕಂಪನಿಯಲ್ಲಿ ಇದ್ದಾಗಲೇ ಅದು ಅವ್ರಿಗೆ ಒಂದು ಬುಕೆ ಕೊಟ್ಟು 2 ಸಾಲ ಹಾಡಿ ಗುಡ್ ವಾಯ್ಸ್ ಅಂತ ಹೇಳಿದರು. ಸಾಕು, ಅದೇ ಸಾಕು ನನಗೆ. ಗಾಡ್ ಬ್ಲೆಸ್ ಯು ಅಂತ ಹೇಳಿಬಿಟ್ಟು ಅದು ಅಷ್ಟು ಹೆಚ್ಚೊತ್ತು ಅವರಿಗೆ ಅವ್ರ ಜೊತೆ ಇಂಟ್ರಾಕ್ಟ್ ಆಗುವಷ್ಟು ನನಗೆ ಟೈಮ್ ಸಿಗಲಿಲ್ಲ. ಇನ್ನೊಂದ್ಸಲ ಪ್ರೋಗ್ರಾಮಿಗೆ ಅವ್ರು ಯಾವುದೊಂದು ರಿಸೆಪ್ಷನ್ಗೆ ಇದಕ್ಕೆ ಬಂದಿದ್ರು. ನನ್ನ ಪ್ರೋಗ್ರಾಮ್ ಇರಲಿಲ್ಲ ಅಲ್ಲಿ, ಅದು ಯಾರ್ದು ಅವ್ರದ್ದು ಒಳಗದ ಆರ್ಕೆಸ್ಟ್ರಾ ಅದು ನಡೀತಾ ಇತ್ತು. ಯೇಸುದಾಸು ಅವರ ವೈಫ್ ಎಲ್ಲ ಬಂದಲ್ಲಿ ಎದುರು ಕೂತ್ಕೊಂಡಿದ್ರು. ಹೋಗಿ ಐ ನೋ ಯು ಹರಿವರಾಸನ್ ತೊಡೆ ಅವರ ತೊಡೆ ಮೇಲೆ ಮಲ್ಕೊಂಡೆ. ಅಷ್ಟು ಅವರೆಲ್ಲ ದೇವರು ತಲೆ ಮುಟ್ಟಿ ಆಶೀರ್ವಾದ. ವೆರಿ ಗುಡ್, ಬ್ಯೂಟಿ, ಮರೆಯಲ್ಲ. ಆದರೆ ಇಷ್ಟೊತ್ತು ಅದು ಮದುವೆ ಬಂದ ನನಗೆ ಬಾಲಮುರಳಿ ಜೊತೆ ಹೀಗೆ ಇಂಟ್ರಾಕ್ಷನ್ ಸಿಕ್ಕಿದಾಗ ಅವ್ರ ಜೊತೆ ಸಿಗಲಿಲ್ಲ. ನೋಡ, ಇನ್ನು ಯೋಗ ಇದ್ದರೆ ಸಿಗ್ಬೋದು. ಇನ್ನೂ ಕೂಡ ಅವರು 87 ಆರೋಗ್ಯ ಎಲ್ಲ ಚೆನ್ನಾಗಿದೆ, ಈಗಲೂ ವಾಯ್ಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಅದು ಪ್ರಪಂಚದ ವಾಯ್ಸ್. ಅಂಥ ವಾಯ್ಸ್ ನಾನು ನನ್ನ ಜೀವನದಲ್ಲಿ ನಾನು ನೋಡಿಲ್ಲ. ಭಾರತ ಜನನೀಯ ತನುಜಾತೆ, ಇನ್ನು ಇದರಿಂದ ಚೆನ್ನಾಗಿ ಬರಲಿಕ್ಕೆ ಅನ್ಸುತ್ತೆ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕುವೆಂಪು ಅವರಿಗೆ ಮೋನ ಇಂಥ ನಾಡಗೀತ ಪಡೆದದ್ದು ನಾವು ಧನ್ಯರು. ನಾನು ಹೆಮ್ಮೆ ಮಾಡಲಿಲ್ಲ ಇಂಗ್ಲೀಷಲ್ಲಿ, ಅದು ಎಲ್ಲವೂ ಮಾಡಿ ಜ್ಞಾನಕ್ಕೋಸ್ಕರ ಎಲ್ಲವೂ ಇಲ್ಲ ಸ್ವಾಮಿ. ನಿಮ್ಮದನ್ನು ನೀವು ನಿಮ್ಮ ತಾಯಿ ಮನೇಲಿ ಮಮ್ಮಿ ಡ್ಯಾಡಿ ಸಂಸ್ಕೃತಿಗೆ ಹೋದರೆ ಅದು ನಮ್ಮ ಸಂಸ್ಕೃತಿ ಅಲ್ಲ. ಅದು ಆ ಭಾಷೆ, ಲ್ಯಾಂಗ್ವೇಜ್ ರಿಫ್ಲೆಕ್ಟ್ಸ್ ಕಲ್ಚರ್. ಭಾಷೆ ಯಾವತ್ತು ಸಂಸ್ಕೃತಿಯ ಪ್ರತಿಬಿಂಬ, ರಿಫ್ಲೆಕ್ಟ್ ಮಾಡ್ತಲ್ಲ. ಕನ್ನಡವನ್ನು ಅಮ್ಮ ಅಪ್ಪ ಅಂತ ಹೇಳಲು ಸಿಗುವಂತ ಸಂತೋಷ, ಆ ಸಹಜ ತೃಪ್ತಿ ಸಂತೋಷ ನಿಮ್ಮ ಮಮ್ಮಿ ಡ್ಯಾಡಿ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ?
ಐ ಡೋಂಟ್ ಥಿಂಕ್ ಸೊ. ನ್ಯಾಚುರಲ್ ಆಗಿ ಇಂಗ್ಲೀಷು ಬರಲಿ, ಎಲ್ಲ ಬರಲಿ. ಇಂಗ್ಲೀಷ್ ಬೇಕೇ ಬೇಕು, ಇಂಗ್ಲೀಷ್ ಇಲ್ಲದೆ ಸಾಧ್ಯ ಇಲ್ಲ. ಈಗ ಹಿಂದಿ ಕೂಡ ಅಷ್ಟೇ ಕಲಿಯಬೇಕಷ್ಟೇ ನಾವು. ಹಿಂದಿ ಆದ್ರೂ ಅಷ್ಟೇ ಪ್ರೀತಿ ಇದೆ ನಮಗೆ. ಕನ್ನಡಿಗರಷ್ಟು ಉದಾರಿಗಳು ಯಾರು ಇಲ್ಲ. ಸ್ವಲ್ಪ ಕನ್ನಡಿಗರು ಎಲ್ಲ ಆಗೋದು ನಮ್ಮ ದೌರ್ಬಲ್ಯ ಆಗಲಾರ್ದು ಅಷ್ಟೇ.